A very good morning to one and all. So we have started with the general obligations and responsibilities, okay, of a merchant banker. Okay, some points already we have completed that. A merchant banker code of conduct follow ಮಾಡಬೇಕು and he should conduct only under he should associate only with a merchant banking business. Okay, only merchant banking business ಅವ ಅಷ್ಟೇ ಮಾಡಬೇಕು, like consultancy, advisory, portfolio. Apart from that, security market nu open ಮಾಡಬಹುದು, only ಇಷ್ಟೇ business ಅವ conduct ಮಾಡಬಹುದು. Okay, next books of account. Okay, syllabus ಒಳಗೆ ಏನಾಗ್ಯದ, what are the books of account a merchant banker should maintain. ಇದೊಂದು ಕೇಳೆ ಅಪಾರ್ಟ್ ಫ್ರಮ್ ಇನ್ ಜನರಲ್ ಅಪ್ಲಿಕೇಶನ್ ಒಳಗೂ ಇದು ಕ್ವಶನ್ ಬರ್ತದೆ. ಓಕೆ, ಮೇನ್ಲಿ ಫಾರ್ 2 ಮಾರ್ಕ್ಸ್ ಕೇಳಬಹುದು. or what are the books of account a merchant banker should maintain, 2 marks ಕೇಳಬಹುದು. ಓಕೆ, ಲೈಕ್ ಅ ಬ್ಯಾಲೆನ್ಸ್ ಶೀಟ್ ಅವ ಮೇಂಟೈನ್ ಮಾಡಬೇಕು, P&L ಅಕೌಂಟ್, ಆಡಿಟರ್ಸ್ ರಿಪೋರ್ಟ್ ಅಂಡ್ ಫೈನಾನ್ಷಿಯಲ್ ಪೊಸಿಷನ್. ಓಕೆ, one separate one syllabus ಒಳಗೆ ಕೇಳ್ಯಾರ, what are the books of account a merchant banker should maintain. Apart from this, general obligation ಒಳಗೆ ಒಂದು ಪಾಯಿಂಟ್ ಬರ್ತದೆ. ಓಕೆ, ಐ ಥಿಂಕ್ ಎವ್ರಿ ಒನ್ ಈಸಿಲಿ ಯು ಕ್ಯಾನ್ ರೈಟ್ ಏನ್ ಬುಕ್ಸ್ ಆಫ್ ಅಕೌಂಟ್ ಮತ್ತೆ ಏನೇನ್ ರೆಕಾರ್ಡ್ ಮರ್ಚೆಂಟ್ ಬ್ಯಾಂಕಿಂಗ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್, P&L ಅಕೌಂಟ್, ಆಡಿಟರ್ಸ್ ರಿಪೋರ್ಟ್. ಮತ್ ಮಿನಿಮಮ್ ಮತ್ತವ ಯಾವಾಗ ಸೆಬಿ ಬರ್ತಾರ ಫಾರ್ ಎನಿ ಇನ್ಸ್ಪೆಕ್ಷನ್, ಫಾರ್ ಎನಿ ಆಡಿಟ್ ಪರ್ಪಸ್, ಏನಂದ್ರೆ ಅವಾಗ ಎಕ್ಸ್ಟರ್ನಲ್ ಆಡಿಟ್ ಬರ್ತಾನೆ, ಅವ್ರು ತೋರಿಸ್ಬೇಕು ಮರ್ಚೆಂಟ್ ಬ್ಯಾಂಕಿಂಗ್ ಅಂದ್ರೆ ಎಲ್ಲಿ ಬುಕ್ಸ್ ಆಫ್ ಅಕೌಂಟ್ ಅವ ಮೇಂಟೈನ್ ಮಾಡ್ಯಾನ ಎಲ್ಲ ತೋರಿಸ್ಬೇಕು. ಓಕೆ, ನೆಕ್ಸ್ಟ್ ಸಬ್ಮಿಷನ್ ಆಫ್ ಹಾಫ್ ಇಯರ್ಲಿ ರಿಸಲ್ಟ್ಸ್. ಏನಂದ್ರ ಇಂಟರ್ನಲ್ ಆಡಿಟ್ ಇರ್ತಾನೆ, ಅವ ಏನಂದ್ರ ಹಾಫ್ ಇಯರ್ಲಿ ರಿಸಲ್ಟ್ ಪ್ರಿಪೇರ್ ಮಾಡ್ತಾನೆ, ಏನಂದ್ರ ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡ್ತಾನೆ ಹಾಫ್ ಇಯರ್ಲಿ, ಅಂದ್ರ ರಿಸಲ್ಟ್ ಕೊಡ್ಬೇಕು ಮರ್ಚೆಂಟ್ ಬ್ಯಾಂಕ್. ಓಕೆ, ಅಂಡ್ ಪ್ರಿಸರ್ವ್ ಮಾಡಬೇಕು. ಪ್ರಿಸರ್ವ್ ಅಂದ್ರ ಮಿನಿಮಮ್ 5 years. ಓಕೆ, ಮಿನಿಮಮ್ 5 years ಡಾಕ್ಯುಮೆಂಟ್ ಅವ ಮೇಂಟೈನ್ ಮಾಡಬೇಕು, ಮಿನಿಮಮ್ 5 years, ಲೈಕ್ ಫ್ರಮ್ 2015 to 2020. ಬಿಟ್ವೀನ್ ದಿಸ್ 5 years ಎಲ್ಲ ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡಬೇಕು ಎವ್ರಿ ಇಯರ್ಸ್, 2015 to 2020, ಲೈಕ್ P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಆಡಿಟರ್ಸ್ ರಿಪೋರ್ಟ್ ಎಲ್ಲ ಬುಕ್ಸ್ ಆಫ್ ಅಕೌಂಟ್ ಪ್ರಿಸರ್ವ್ ಮಾಡಬೇಕು, ಅಂದ್ರೆ ರಿಸರ್ವ್ ಮಾಡಬೇಕು. ಓಕೆ, ಒಂದ್ ಲೀಡ್ ಮ್ಯಾನೇಜರ್ ಅಪಾಯಿಂಟ್ಮೆಂಟ್ ಮಾಡಬೇಕು. ಲೀಡ್ ಮ್ಯಾನೇಜರ್ ಒಂದ್ ಬರ್ತಾನ, ಇನ್ನೊಂದು ಕಂಪ್ಲೈನ್ಸ್ ಆಫೀಸರ್ ಅಂತ ಬರ್ತಾನೆ. ಐ ಥಿಂಕ್ ಎವ್ರಿ ಒನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಐ ಹ್ಯಾವ್ ಟೋಲ್ಡ್. ಓಕೆ, ಲೀಡ್ ಮ್ಯಾನೇಜರ್ ಅಂದ್ರೆ ಇಶ್ಯೂಸ್ ಸಾಲ್ವ್ ಮಾಡ್ತಾನೆ, ಕಂಪ್ನಿ ಒಳಗೆ ಏನೇನ್ ಪ್ರಾಬ್ಲಮ್ಸ್ ಆಗ್ಲಿಕ್ಕತ್ತಾವ ಅದು ಇಶ್ಯೂ ಅವ ಸಾಲ್ವ್ ಮಾಡ್ತಾನೆ. ಕಂಪ್ಲೈನ್ಸ್ ಆಫೀಸರ್ ಅಂದ್ರೆ ಕ್ಲೈಂಟ್ಸ್ ಜೊತೆ ಏನೇನ್ ಇಶ್ಯೂಸ್ ಇರ್ತಾವ ಅವ ಅದು ಸಾಲ್ವ್ ಮಾಡ್ತಾನೆ. ಐ ಥಿಂಕ್ ದಿಸ್ ಮಚ್ ವಿ ಹ್ಯಾವ್ ಸಾಲ್ವ್. ಓಕೆ, ಅಂಡ್ ಅ ಮರ್ಚೆಂಟ್ ಯಾವಾಗ ಲೀಡ್ ಮ್ಯಾನೇಜರ್ ಅಪಾಯಿಂಟ್ ಮಾಡ್ತಾನೆ, ಓಕೆ, ವಿದೌಟ್ ರಿಜಿಸ್ಟ್ರೇಷನ್ ಅವ ಅಪಾಯಿಂಟ್ಮೆಂಟ್ ಆಗಕ್ ಬರಲ್ಲ. ಮರ್ಚೆಂಟ್ ಬ್ಯಾಂಕರ್ ಏನ್ ಮಾಡ್ಬೇಕು, ಒಂದ್ ಲೀಡ್ ಮ್ಯಾನೇಜರ್ ಅಪಾಯಿಂಟ್ಮೆಂಟ್ ಮಾಡ್ಬೇಕು. ಯಾವಾಗ ಅವ ಲೀಡ್ ಮ್ಯಾನೇಜರ್ ಅಪಾಯಿಂಟ್ ಮಾಡ್ತಾನ, ಅವ ಲೀಡ್ ಮ್ಯಾನೇಜರ್ ಒಂದ್ ರಿಜಿಸ್ಟ್ರೇಷನ್, ವಿದೌಟ್ ರಿಜಿಸ್ಟ್ರೇಷನ್ ಅವ ಅಸೋಸಿಯೇಟ್ ಆಗಕ್ ಬರಲ್ಲ. ಅವನ್ ಕಡೆ ಒಂದ್ ಸರ್ಟಿಫಿಕೇಟ್ ಇರ್ಬೇಕು, ಅದು ಸರ್ಟಿಫಿಕೇಟ್ ವಿಲ್ ಬಿ ಗೆಟ್ ಫ್ರಮ್ ಸೆಬಿ. ಹೆಂಗ್ ಮರ್ಚೆಂಟ್ ಬ್ಯಾಂಕರ್ ಒಂದ್ ಇನಿಷಿಯಲ್ ಸರ್ಟಿಫಿಕೇಟ್ ಮತ್ತು ಪರ್ಮನೆಂಟ್ ಸರ್ಟಿಫಿಕೇಟ್ ಸಿಗ್ತದೆ ಫ್ರಮ್ ಸೆಬಿ, ಸೇಮ್ ಅ ಲೀಡ್ ಮರ್ಚೆಂಟ್ ಬ್ಯಾಂಕರ್ ಏನ್ ಮಾಡ್ಬೇಕು, ಯಾವಾಗ ಅಸೋಸಿಯೇಟ್ ಆಗ್ತಾನೆ, ವಿತೌಟ್ ರಿಜಿಸ್ಟ್ರೇಷನ್ ಅಸೋಸಿಯೇಟ್ ಆಗಕ್ ಬರಲ್ಲ. ಓಕೆ, ಅಂಡ್ he should have a certificate, then only he can become a part of lead manager. Okay, next we have acquisition of shares prohibited. acquisition of shares prohibited ಅಂದ್ರ ಯಾವಾಗ ಮರ್ಚೆಂಟ್ ಬ್ಯಾಂಕರ್ಸ್ ಡೈರೆಕ್ಟರ್ಸ್ ಇರ್ತಾರ, ಪಾರ್ಟ್ನರ್ಸ್ ಇರ್ತಾರ, ಓಕೆ, ಎಂಪ್ಲಾಯೀಸ್ ಇರ್ತಾರ, they does not have the right to purchase the shares. For that we call it a short meaning acquisition, ಅಂದ್ರೆ prohibited. ಅಂದ್ರೆ ಕಂಪ್ನಿ ಒಳಗ್ ಯಾರ್ಯಾರ ಇವ್ರ ಅದಾರ, ಡೈರೆಕ್ಟರ್ಸ್ ಅದಾರ, ಬೋರ್ಡ್ ಆಫ್ ಡೈರೆಕ್ಟರ್ಸ್ we can say, partners we can say, managers or principal, they does not have the right to purchase the shares. Only clients and other professional have some rights to purchase the shares. I have forgotten in the previous that the report steps taken by auditors report. As I told you that there will be two auditors ಇರ್ತಾರೆ, one internal
ಇನ್ನೊಂದು ಎಕ್ಸ್ಟರ್ನಲ್ ಇರ್ತಾನೆ. ಓಕೆ, ಇಂಟರ್ನಲ್ ಆಡಿಟ್ ಕಂಪನಿ ಹೈರ್ ಮಾಡ್ತಾರೆ. ಎಕ್ಸ್ಟರ್ನಲ್ ಆಡಿಟ್ ಅಂದ್ರ ಹೊರಗಿನ ಬಂದ್ ಏನ್ ಮಾಡ್ತಾರೆ ನೋಡ್ತಾರೆ ಹೆಂಗ್ ಕೆಲಸ ನಡ್ಲಿಕ್ಕೆ. ಓಕೆ, ಲೈಕ್ ಹೌ ವಿತ್ ಸತ್ಯಂ ಕಂಪ್ಯೂಟರ್ಸ್ ಇಟ್ ಹ್ಯಾಸ್ ಹ್ಯಾಪನ್. ಓಕೆ, internal audit to bare he was showing the other details. When external audit bantu avag gottadu yen aglikattitu in Satyam Computers. Same in every organization's internal audit irtane mat external auditor. External audit band enen inspection ಮಾಡ್ತಾನೆ, ಏನೇನ್ ಅಂತಾನೆ ಇದು ಕರೆಕ್ಟ್ ಮಾಡ್ಕೊರಿ ಅದು ಕರೆಕ್ಟ್ ಮಾಡ್ಕೊರಿ. ಯಾವಾಗ ಹೋಗ್ ಹೇಳ ಅಂತಾನೆ ವಿದಿನ್ 2 months ಅವ ಸ್ಟೆಪ್ ತಗೋಬೇಕು. ವಾಟ್ ಹಿ ಹ್ಯಾಸ್ ಟೋಲ್ಡ್, ಇದು ಕರೆಕ್ಟ್ ಮಾಡ್ಕೊರಿ ಅದು ಕರೆಕ್ಟ್ ಮಾಡ್ಕೊರಿ, ಸಾಲ್ವ್ ಯುವರ್ ದಿಸ್ ಮಿಸ್ಟೇಕ್ಸ್ ವಿದಿನ್ 2 months from the date of the auditor's report. Our necessary steps ತಗೋಬೇಕು. That we call as a report on steps taken on auditor's report. In an auditor's report antan corrective measures, our in corrective measures antan to solve this within 2 months. Our merchant banker and madbeku necessary steps avan tagobeku within 2 months. Okay, next, as I told you, appointment of lead managers. Okay, lead managers ಎಷ್ಟೆಷ್ಟು ಇರಬೇಕು ಹಂಗೆ ಹೇಳಕ್ ಬರಲ್ಲ, 1 or 2 based on the size of issue ಎಷ್ಟೈತಿ according to that lead managers appointment ಮಾಡಬೇಕು. ಓಕೆ, ರಿಸ್ಟ್ರಿಕ್ಷನ್ಸ್ ಅದಾವ. ಹಂಗೆ ಮರ್ಚೆಂಟ್ ಬ್ಯಾಂಕ್ ಲೀಡ್ ಮ್ಯಾನೇಜರ್ಸ್ ಹಂಗೆ ಅಪಾಯಿಂಟ್ಮೆಂಟ್ ಮಾಡಕ್ ಬರಲ್ಲ. ಓಕೆ, ಸಮ್ ರಿಸ್ಟ್ರಿಕ್ಷನ್ಸ್ ಅದಾವ, ಓನ್ಲಿ 2, 3, 4, 5 ಹಂಗಿರ್ಬೋದು. ಬಟ್ ದೇರ್ ಆರ್ ಲೀಡ್ ಮ್ಯಾನೇಜರ್ಸ್ ಮೇ ನಾಟ್ ಎಕ್ಸಿಡ್ ಇನ್ ದ ಕೇಸ್ ಆಫ್ ಇಶ್ಯೂ. ಅಂದ್ರೆ ಎಷ್ಟೆಷ್ಟು ಮರ್ಚೆಂಟ್ ಬ್ಯಾಂಕರ್ ಇರಬೇಕು. ಇಫ್ ದ ಸೈಜ್ ಆಫ್ ದ ಇಶ್ಯೂ ಅಂದ್ರೆ ಕಂಪನೀಸ್ ಸೈಜ್ ಆಫ್ ದ ಇಶ್ಯೂ ಲೆಸ್ ದೆನ್ 50 crores ಐತಿ, then we can hire 2 lead merchant bankers. Okay, if the rupees 50 crores bus less than 100 koritandra aವಾಗ 3 lead merchant bankers now appointment ಮಾಡಬಹುದು. rupees on 100 crores but less than 200 crores idandra aವಾಗ 4 lead merchant bankers now appointment ಮಾಡಬಹುದು. if rupees 200 crores but less than 400 crores size of the surety aವಾಗ 5 ಮಾಡಬಹುದು ಅಪಾಯಿಂಟ್ಮೆಂಟ್ ನಾವು ಮಾಡಬಹುದು. if more than 500 crores idandre size of the issue, now 5 or more than 5 lead managers now appointment ಮಾಡಬಹುದು. ಅಂದ್ರೆ restrictions ಅದಾವ. These restrictions are given by the SEBI based on the size of the issue. Companies size of the issue ಎಷ್ಟೈತಿ according to that lead managers appointment ಮಾಡಬಹುದು, ಅವ್ರದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಕೊಡಬೇಕು. So these were the restrictions. Next we have responsibilities of the lead managers. Okay, once now appointment ಮಾಡಿದ್ರು lead managers, ಅವ್ನ ಏನೇನ್ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವ lead managers. Basically he solves the issues. Merchant banker ಒಳಗೆ ಏನೇನ್ issues ಆಗ್ಲಿಕ್ಕತ್ತಾವ that only he will take care of that. The first responsibility is that a lead merchant banker should not associate with the bankers without registration. The first responsibility, we can say that a merchant banker hange associate agak baralla. He cannot work with the merchant banker without registration. On kade registration certificate irbeku. Hang merchant banker registration irtav initial mattu permanent. Same a lead merchant banker kade registration certificate irbeku, which will be given by the SEBI, that is Security Exchange Board of India. Next, a lead merchant banker on the Indian responsibilities of the basically of disclosures. Company ಒಳಗೆ proper disclose ಮಾಡಬೇಕು, proper allotment ಕೊಡಬೇಕು. Okay, these are the that he should work promptly with the merchant banker. Means ಅವನ ಕಡೆ some boundaries limit ಇರ್ತಾವ, ಅವನ್ ಎಷ್ಟು ಲಿಮಿಟ್ ಇರ್ತಾವ ಅಷ್ಟೇ ಅವ ವರ್ಕ್ ಮಾಡಬೇಕು. that limit he should not cross. Okay, lead ಅಂದ್ರೆ lead merchant banker ಅಂದ್ರೆ ಅವ ಏನೇನ್ ವರ್ಕ್ ಮಾಡಬೇಕು, ಪ್ರಾಪರ್ ಡಿಸ್ಕ್ಲೋಸರ್ ಮಾಡಬೇಕು about the companies, allotment of shares ಎಷ್ಟು ಆಗ್ಲಿಕ್ಕತ್ತಾವ, refund ಎಷ್ಟು ಆಗ್ಲಿಕ್ಕತ್ತಾವ. Okay, that he should this is the main responsibility. First responsibility is
he should not associate without registration. Next, ಅವ ಏನೇನ್ ಪ್ರಾಪರ್ ಒಳಗೆ ವರ್ಕ್ ಮಾಡಬೇಕು to the board, ಏನೇನ್ ಬೋರ್ಡ್ಸ್ ಅದಾವ, to the merchant banker, to the SEBI, proper disclosures ಹೇಳಬೇಕು. What consultancy he has given, what advices he has given, what portfolio management he has prepared, what are the allotment of shares he have done, how much refund ಬಂದ. Okay, proper way, clear way ಒಳಗೆ ಅವ ವರ್ಕ್ ಮಾಡಬೇಕು. ಮತ್ತು ಅವ ಬೌಂಡ್ರೀಸ್ ಲಿಮಿಟ್ ಮಾಡಬೇಕು. Okay, unnecessarily he should not without prior permissions ಅವ ಬಹಳ ಇದು ಮಾಡಬಾರ್ದು. ಅವ್ನ ಲಿಮಿಟ್ಸ್ ಏನೇನದ ಲಿಮಿಟ್ ಒಳಗೆ ಅವ ಕೆಲಸ ಮಾಡಬೇಕು. ಓಕೆ, ನೆಕ್ಸ್ಟ್ ವಿ ಹ್ಯಾವ್ underwriting obligation. I think you know what is the meaning of underwriting obligations. Underwriting obligations ಅಂದ್ರೆ underwriting ನಿಮಗೆಲ್ಲ ಗೊತ್ತಿತ್ತು. What is the meaning of underwriting? Okay, underwriting means to purchase the unsold shares. Okay, to purchase unsold shares, for that we call as a underwriting. Okay, wait a minute. The first responsibilities we can say he should follow that 32 code of conduct. A merchant banker in 32 code of conduct, so then only he should can do the work. Okay, 32 code of conduct, like he should be integrity, honest towards the customers. Okay, and he should not give unfair competition. Unfair competition ಮಾಡಬಾರದು. ಅಂದ್ರೆ ಇನ್ನೊಂದು ಮರ್ಚೆಂಟ್ ಬ್ಯಾಂಕರ್ ಇಂಟ್ರೆಸ್ಟ್ ಬೇರೆ ಇಟ್ಟ ಇವ್ರ ಇಂಟ್ರೆಸ್ಟ್ ಜಾಸ್ತಿ ಮಾಡಕ್ ಬರಲ್ಲ. ಓಕೆ, ಅನ್ಫೇರ್ ಕಾಂಪಿಟೇಷನ್ ಮಾಡಬಾರ್ದು. ಹಿಂಗ್ ಕೋಡ್ ಆಫ್ ಕಂಡಕ್ಟ್ ಆಗ್ತದ. ನೆಕ್ಸ್ಟ್ ಅವ ಮರ್ಚೆಂಟ್ ಬ್ಯಾಂಕರ್ ಬಿಸ್ನೆಸ್ ಅಷ್ಟೇ ಮಾಡ್ಬೋದು. ನೆಕ್ಸ್ಟ್ ಬುಕ್ಸ್ ಆಫ್ ಅಕೌಂಟ್ ಮಾಡ್ಬೋದು. ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಮಿನಿಮಮ್ 5 years ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡಬೇಕು, ಪ್ರಿಸರ್ವ್ ಮಾಡಬೇಕು. ನೆಕ್ಸ್ಟ್ ಹಾಫ್ ಇಯರ್ ರಿಸಲ್ಟ್ಸ್ ಕೊಡಬೇಕು. ಅಪಾಯಿಂಟ್ಮೆಂಟ್ ಆಫ್ ಅ ಲೀಡ್ ಮ್ಯಾನೇಜರ್ಸ್, ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಲೀಡ್ ಮ್ಯಾನೇಜರ್ಸ್. Okay, a lead merchant banker should not associate with the without registration. Idu one bartad. Next, acquisition of shares prohibited. Acquisition of shares prohibited means like directors, employees, they does not have the right to purchase the shares in the merchant banker. Only clients have the right. Okay, this much in this point. See, next we have underwriting obligations. Okay, in the respect of every issue to be managed, the lead merchant banker holding a certificate under category 1 shall accept a minimum underwriting obligation of 5% of the total underwriting commitment, or rupees 25 lakhs, whichever is less. I think everyone know what are the category 1, category 2, category 3 and category 4. Means category 1 means under which a merchant banker business open ಮಾಡಬಹುದು. category 1 ಅಂದ್ರೆ a merchant banker ಎಲ್ಲ business activities open ಮಾಡಬಹುದು. Either he can become an advisor, consultant, portfolio and underwriting. I think everyone is understood. Category total category 4 ಅದಾವ. category 1 ಒಳಗೆ a merchant banker ಎಲ್ಲ activities ಅವ ರನ್ ಮಾಡಬಹುದು. Either it means portfolio, underwriting. Okay, underwriting we have advisor, we have a consultant. Same way a lead merchant banker su certificate irtav. If akasmat avn kade category 1 certificate itandra avanu as a underwriting ಮಾಡಬಹುದು of only 5% or 25 lakh rupees, whichever is less. ಅಂದ್ರೆ underwriting ಅಂದ್ರೆ unsold shares ಅವ purchase ಮಾಡಬಹುದು. ಇಲ್ಲೇನು in merchant banker he can accept a underwriting of 5% of a underwriting commitment. Okay, 5% of underwriting ಮಾಡಬಹುದು. ಒಂದ್ ಕಡೆ obligation ಅದ. If he holds only category 1 certificate, then he shall accept ಮಾಡಬಹುದು as a underwriting obligation of 5% commitment ಅವ ಮಾಡಬಹುದು, or 25 lakh rupees ಅಷ್ಟು shares ಅವ purchase ಮಾಡಬಹುದು, whichever is less. Okay, next we have submission of due diligence certificate. Submission of a due diligence certificate andra what are the reasonable steps taken by the merchant banker. Okay, submission ಮಾಡಬೇಕು.
ಯಾರಿಗೆ ಸಬ್ಮಿಷನ್ ಮಾಡಬೇಕು ಟು ದ ಸೆಬಿ ಏನ್ ಸಬ್ಮಿಷನ್ ಮಾಡಬೇಕು ವಾಟ್ ಆರ್ ದ ರೀಸನೇಬಲ್ ಸ್ಟೆಪ್ಸ್ ಓಕೆ ಏನೇನ್ ರೀಸನೇಬಲ್ ಸ್ಟೆಪ್ಸ್ ಅವ ಟೇಕ್ a merchant banker has taken like a responsible like a verification of the contents of the prospectus or the letter offer respecting the issue of reasonable of the views shall submit at least 2 weeks prior to the opening of the issue of the subscription of due diligence in the form C. Okay, the simple meaning submission of due diligence under whatever the steps he have taken okay in the point of prospectus or in the point of issue order or how much subscription he has done in the form C ಒಳಗವ ಎಲ್ಲ ಸಬ್ಮಿಟ್ ಮಾಡಬಹುದು to the merchant banker. Next we have information to the board. ಇನ್ನೊಂದಿತ್ತು submission of due diligence ಅಂದ್ರೆ what are the reasonable steps he have taken. Next bರ್ತದೆ information to the board. Okay, ಇನ್ನೊಂದು ಬರ್ತದೆ disclosures. First we have information. Information ಒಳಗೆ ಏನ್ ಮಾಡಬೇಕು every merchant banker shall submit to the board complete particulars of any transactions, acquisition of securities, any corporate whose issue is managed by a merchant banker within 15 days from entering into the transaction. Okay, inform ಮಾಡಬೇಕು to the board ಯಾರಂದ್ರೆ ಸೆಬಿ ಇನ್ಫಾರ್ಮ್ ಮಾಡಬೇಕು ಏನ್ ಇನ್ಫಾರ್ಮ್ ಮಾಡಬೇಕು ಏನೇನವ ಟ್ರಾನ್ಸಾಕ್ಷನ್ ಮಾಡ್ಯಾನ in the form of securities within 15 days entering into the transactions merchant banker ಏನು ಮಾಡಬೇಕು complete information ಕೊಡಬೇಕು to the board. Okay, ಅಂದ್ರೆ information to the board ಅಂದ್ರೆ ಏನೇನ್ ಟ್ರಾನ್ಸಾಕ್ಷನ್ ಮಾಡ್ಯಾನ merchant banker in form of securities ಏನೇನ್ ಟ್ರಾನ್ಸಾಕ್ಷನ್ ಮಾಡ್ಯಾನ complete information merchant banker ಕೊಡಬೇಕು within 15 days or we can say within 2 weeks. 2 weeks ಒಳಗ ಅದು ಏನೇನ್ ಅವ ಟ್ರಾನ್ಸಾಕ್ಷನ್ ಮಾಡ್ಯಾನ ಕಂಪ್ಲೀಟ್ ಸೆಂಡ್ ಮಾಡಬೇಕು. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕ್ಲೋಸರ್ಸ್ ಟು ದ ಬೋರ್ಡ್ ಡಿಸ್ಕ್ಲೋಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅವ್ನ ಏನೇನ್ ರೆಸ್ಪಾನ್ಸಿಬಿಲಿಟೀಸ್ ಅದಾವ ಕ್ಲಿಯರ್ ಡಿಸ್ಕ್ಲೋಸ್ ಮಾಡಬೇಕು ಟು ದ ಬೋರ್ಡ್ ಅಂಡ್ ಸಪೋಸ್ ಎನಿ ಚೇಂಜ್ ಮಾಡ್ಯಾನ ಇನ್ ಸರ್ಟಿಫಿಕೇಟ್ ಒಳಗ like either you have taken any initial or you have taken any permanent registration certificate banandra clear kodbeku. Okay, next the names of the body corporate whose issue has been managed adu clear kodbeku. Next and what activities he has done, either he has done as a manager activity or he has done as an underwriter or he has done as a consultant ella clear disclose ಮಾಡಬೇಕು. Okay, and the next this point was a merchant banker shall disclose to the board or we can say Security Exchange Board of India clear information ಕೊಡಬೇಕು. What his responsibilities a company ಒಳಗೆ ಒಂದು ಏನೇನ್ responsibilities ಅದಾವ ಅವ ಹೆಂಗ್ ಮ್ಯಾನೇಜ್ ಮಾಡ್ತಾನ a clear information ಕೊಡಬೇಕು. Next any change in the information like suppose if you have earlier he was initial registration ತಗೋಯಿತು next one permanent ತಗೊಂಡ detail wise ಕೊಡಬೇಕು. Next what activities he has done like underwriter how much he has done, consultant, advisors clear ಕೊಡಬೇಕು. Next we have appointment of compliance officer. Appointment of compliance officer since code of conduct on point ಇತ್ತು that a merchant banker should appoint a compliance officer but compliance officer ಗೂ full freedom ಕೊಡಬೇಕು. Okay, because a compliance officer in ಮಾಡ್ತಾನ he monitors the compliance what means whatever the issues are facing. Okay, clients in problems face ಮಾಡ್ಲಿಕತ್ತರ clients we can say investors we can say ಅವೆಲ್ಲ ಇಶ್ಯೂ ಏನ್ ಮಾಡ್ತಾನ one compliance officer solve ಮಾಡ್ತಾನ. ಅವನಿಗೆ merchant banker full freedom ಕೊಡಬೇಕು to handle the queries. Under in the code of conduct we have studied every merchant banker shall appoint a compliance officer who is responsible for monitoring. When ಮಾಡ್ತಾನೆ ಎಲ್ಲ ಮಾನಿಟರ್ ಮಾಡ್ತಾನೆ what are the guidelines ಕೊಡಬೇಕು ಇನ್ನೇನ್ instructions ಕೊಡಬೇಕು to the clients or investors. ಅಂದ್ರೆ clear appointment ಮಾಡಬೇಕು. This was the appointment of compliance officer. Next ಇನ್ನೊಂದು ಪಾಯಿಂಟ್ ಬರ್ತದೆ liability for action in case of default. This is the last point I have not mentioned here.
Okay, the last point means liability for action in case of default. A merchant banker who fails to comply with any conditions laid down by the granting certificate and registration or any provision act rules and regulations, SEBI can penalty. Okay, next, liability for action taken. Last point we have liability for action in case of default. If uh, any merchant banker fails to give proper service to the clients, investors, or if you give some false we can say any false statement, then SEBI only penalty hagbodu in terms of monitoring. If he fails to discharge his functions, if you give any false statement about the company, then SEBI ಏನ್ ಮಾಡಬಹುದು on the penalty ಹಾಕ್ಬಹುದು. So these were the responsibilities and obligations. Total 17 points we are having in. Suppose in exam ಕೇಳಿದಂದ್ರ ಎಲ್ಲ ಪಾಯಿಂಟ್ಸ್ ಬರೀರಿ, minimum 10 or 11 points ಅಷ್ಟೇ explain ಮಾಡ್ರಿ. Okay, this was about the I think we can say this was about the responsibilities and general obligations of a merchant banker. Okay, first our code of conduct maintain ಮಾಡಬೇಕು. Next, we should not associate with any other business, okay, other than securities market. Okay, next we have Indian books of account ಅವ maintain ಮಾಡಬೇಕು, like balance sheet, P&L account, financial statement, and the auditor's report ಇದೆಲ್ಲ ಅವ maintain ಮಾಡಬೇಕು. Next, submission of half year results. Okay, ಅಂದ್ರೆ half year results furnish ಮಾಡಬೇಕು to the board, which is not approved by external auditor. Okay, minimum 5 years documents ಅವ maintain ಮಾಡಬೇಕು, records maintain ಮಾಡಬೇಕು. Next one, lead managers ಅವ appointment ಮಾಡಬೇಕು, 1 or 2 according to the size of the issues. Appointment of a lead merchant banker appointment ಮಾಡಬಹುದು. ಇನ್ನೊಂದು, a lead merchant banker ಹಂಗೆ associate ಆಗಕ್ ಬರಲ್ಲ with the merchant banker without registration. Okay, next, shares prohibited ಅಂದ್ರೆ ಯಾವ್ದ directors ಅದar, partners ಅದar, they does not have the right to purchase the shares. Okay, next, ಏನೇನ್ ಸ್ಟೆಪ್ ತಗೊಂಡಾನ, ಏನೇನ್ ಆಡಿಟರ್ಸ್ ಏನೇನ್ ಕರೆಕ್ಟ್ ಮಾಡಂದಿದ ಅದು ಎಲ್ಲ ವಿದಿನ್ 2 months ಎಲ್ಲ ರಿಪೋರ್ಟ್ಸ್ ಕರೆಕ್ಟ್ ಮಾಡಬೇಕು. ಎಷ್ಟು ಅಪಾಯಿಂಟ್ಮೆಂಟ್ ನಾವು ಮಾಡಬಹುದು ಲೀಡ್ ಮ್ಯಾನೇಜರ್ಸ್, ಇದು ಪಾಯಿಂಟ್. ನೆಕ್ಸ್ಟ್, ಏನೇನ್ ರೆಸ್ಪಾನ್ಸಿಬಿಲಿಟೀಸ್ ಅದ ಆಫ್ ದ ಲೀಡ್ ಮರ್ಚೆಂಟ್ ಬ್ಯಾಂಕರ್, ಪ್ರಾಪರ್ ಡಿಸ್ಕ್ಲೋಸ್ ಮಾಡಬೇಕು, ಎಷ್ಟು ರಿಫಂಡ್ ಆಗ್ಯಾವ, ಎಷ್ಟು ಶೇರ್ಸ್ ಅಲಾಟ್ ಆಗ್ಯಾವ, ಅದೆಲ್ಲ ಡೀಟೇಲ್ ಒಳಗೆ ಹೇಳ್ಬೋದು. ರೆಸ್ಪಾನ್ಸಿಬಿಲಿಟೀಸ್ ಆಫ್ ಲೀಡ್ ಮ್ಯಾನೇಜರ್ಸ್. ಅಂಡರ್ ರೈಟಿಂಗ್ ಆಬ್ಲಿಗೇಷನ್, ಅವ ಎಷ್ಟು ಪರ್ಸೆಂಟ್ ಅಂಡರ್ ರೈಟಿಂಗ್ ಮಾಡಬಹುದು, 5% ಅಷ್ಟು ಮಾಡಬಹುದು. ಓಕೆ, ನೆಕ್ಸ್ಟ್, ಸಬ್ಮಿಷನ್ ಆಫ್ ಡ್ಯೂ ಡಿಲಿಜೆನ್ಸ್ ಅಂದ್ರೆ ವಾಟ್ ಆರ್ ದ ರೀಸನೇಬಲ್ steps he have taken by a merchant banker, ಅದೆಲ್ಲ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕು ಟು ದ ಬೋರ್ಡ್. ಓಕೆ, ಪ್ರಾಪರ್ ಡಿಸ್ಕ್ಲೋಸ್ ಮಾಡಬೇಕು. ಓಕೆ, ವಾಟ್ ಈಸ್ ರೆಸ್ಪಾನ್ಸಿಬಿಲಿಟೀಸ್ ಅದ, ಪ್ರಾಪರ್ ಇನ್ಫಾರ್ಮೇಶನ್ ಕೊಡಬೇಕು. ಓಕೆ, next, what kind of activities he has done as an underwriter, consultant or advisor, ಇದೆಲ್ಲ ಕೊಡಬೇಕು. ನೆಕ್ಸ್ಟ್, ಒಂದು ಕಂಪ್ಲೈಂಟ್ ಆಫೀಸರ್ಸ್ ಅಪಾಯಿಂಟ್ಮೆಂಟ್ ಮಾಡಬಹುದು. ಅಂಡ್ ನೆಕ್ಸ್ಟ್, ಡಿಫಾಲ್ಟ್, ಸಪೋಸ್ ನಾವು ಏನಂದ್ರೆ ಡಿಫಾಲ್ಟ್ ಆದ ಅವಾಗ ಸೆಬಿ ಒಂದು ಪೆನಾಲ್ಟಿ ಹಾಕ್ಬಹುದು. ಸೊ ದಿಸ್ ವೇರ್ ದ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ obligation. Next, one more topic we have, powers of merchant banker. So this I will explain in the next class. Okay, powers. Okay.